ಬಸಪ್ಪನವರ ಕುಟುಂಬದವರು ಈ ಕಡೆಯಿಂದ ನಾವು ಎಸ್ ನಾಗೇನಹಳ್ಳಿ ದೊಡ್ಡಬಳ್ಳಾಪುರ ಘಾಟಿ ಜಾತ್ರೆನಲ್ಲಿ ಕೊಂಡ್ಕೊಂಡಿದ್ದೀರಿ 4,01,000ಕ್ಕೆ. ನಾವು ಮಧ್ಯಾಹ್ನ ಬಂದು ಊರಿನ ಈಚೆ ಬಿಡಿಸಕ್ಕಾಗಿಲ್ಲ, ತುಂಬಾ ಜನ ಇತ್ತು. ಈಗ ನೈಟ್ ಅಲ್ಲಿ ಕೊಂಡ್ಕೊಂಡಿದ್ದೀರಿ. ಆಮೇಲೆ ಈ ಕುಟುಂಬದ ಬಗ್ಗೆ ಒಂದ್ ಹೇಳ್ಬೇಕು ಏನಂತಂದ್ರೆ, ಪಾಪ ವ್ಯಾಪಾರ ಕೂತಾಗ ಅವರು ದೂಸರ ಮಾತಾಡಿಲ್ಲ. ಅಣ್ಣವ್ರು ಅಷ್ಟೇ ಗೌರವ ಕೊಟ್ಟರು ಅವ್ರ ಮಕ್ಕಳೆಲ್ಲನೂ. ನಾವ್ ಯಾವ್ದಾನ ಒಂದ್ ಎತ್ತು ಕೊಂಡ್ಕೊಳಕ್ ಹೋದ್ರೆ ಮನೆಯಲ್ಲಿರೋರು ಎಲ್ಲರೂ ಬರ್ತಾರೆ ವ್ಯಾಪಾರಕ್ಕೆ. ನಾನ್ ಕೊಡಲ್ಲ, ನಾನ್ ಮಾಡಲ್ಲ. ಪಾಪ ಹೆಣ್ಮಕ್ಳು ಮನೆಗೆ ಹೋಗಿದ್ರು, ನಾವು ವ್ಯಾಪಾರಕ್ಕೆ ಬಂದಿದ್ರೆ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದವ್ರೆ. ನೋಡ್ರಿ, ಈ ರೀತಿ ಇರಬೇಕು ಸ್ಪಿರಿಟ್ ಮನೆಯಲ್ಲಿ ಎಲ್ರು. ವ್ಯವಸಾಯ ಮನೆ ಮಕ್ಕಳು ಸಹಾಯ ಅಂದ್ರೆ ಎದುರು ಬಿದ್ದು ಸಾಯಿರಿ ಅಂತಲ್ಲ. ಮನೆ ಮಕ್ಕಳೆಲ್ಲರೂ ಸಹಾಯ ಅನ್ನೋ ಪದದ ಅರ್ಥ ಎರಡೈತೆ. ಒಂದು ಕಷ್ಟ ಬೀಳೋದು. ಇವಾಗ ನಾವ್ ಅಂತೀರಿ ಯಾರನ್ನ, ಏನೋ ಈ ಸಾವು ಸಾಯ್ತಾನೆ ನನ್ನ ಮಗನಿರೋನು ಅನ್ನೋ ಪದದ ಅರ್ಥ ಏನ್ ಹೇಳ್ರಿ, ಕಷ್ಟ ಬೀಳ್ಬೇಕು. ಹಂಗೆ ಮನೆ ಮಕ್ಳು ಎಲ್ರು ಕಷ್ಟ ಬಿದ್ರೇನೆ ಅದು ಯಶಸ್ಸು ಬರೋದು. ಇವತ್ತು ನಾನು ಈ ಕುಟುಂಬದಲ್ಲಿ ನಾನು ಅದನ್ನ ನೋಡ್ತಾ ಇದ್ದೀನಿ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತೆ ಅನ್ಕೊಂಡು ಎಲ್ಲಾನು ತುಂಬಾ ಖುಷಿ ಆಯ್ತು ಇವ್ರ ಹತ್ರ ಎತ್ಕೊಂಡ್ಕೊಂಡಿರೋದು. ನಾನು ಇರೋವರ್ಗು ಅವ್ರು ಇರೋವರ್ಗು ನಮ್ಮ ಸ್ನೇಹ ಹಿಂಗೆ ಇರಲಿ. ಯಾವತ್ತನ ಆಗ್ಲಿ ಅವ್ರಿಗೆ ಎತ್ತಬೇಕು ಅಂತಂದ್ರೆ ನಮ್ಮ ಮನೆಗೆ ಬರ್ಲಿ, ನಾನು ಎತ್ಕೊಡ್ತೀನಿ. ನಾರಾಯಣ ಸಾಮಣ್ಣ ಮತ್ತೆ ಇದ್ರ ಮುಖ್ಯ ಕಾರಣ ನಮ್ಮ ಶಿವಣ್ಣ ಅವ್ರು, ಇವರಿಬ್ರು ಸೇರಿಸಿ ನಮ್ಗೆ ಎತ್ಕೊಡ್ಸವ್ರೆ. ಜೈ ಹಳ್ಳಿಕಾರ್.